ನಮಸ್ಕಾರ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಲೇಟ್ ಆಗೈತಿ. ಈಗ ಟೈಮ್ ಎಷ್ಟಾಗೈತೆ ಅಂತಂದ್ರೆ ಟೈಮ್ ಎಷ್ಟು ತೋರಿಸು. ಟೈಮ್ ಇವಾಗ ಬರೋಬ್ಬರಿ ನನಗೆ ಅನಿಸಿ ಮಟ್ಟಿಗೆ 7:15 7:20 ಆಗಿರ್ಬೇಕು. ಆದ್ರೂ ನಮ್ಮ ಗುಳೇಗುಡ್ಡ ಫಾಗ್ ನೋಡ್ರಿ ಹೆಂಗೈತಿ. 25 ಇಲ್ಲಿ ನೋಡ್ರಿ, ಈಗ ಅವರೆಲ್ಲ ವಾಕಿಂಗ್ ಹೋಗಿದ್ರು, ವಾಪಸ್ ಮನೆಗೆ ಹೊಂಟಾರೆ. ಇಲ್ಲಿ ನೋಡ್ರಿ ಫಾಗ್ ಹೆಂಗೈತಿ. ನಮ್ಮ ಗೆಳೆಯನಂತೂ ಇದೆ, ಬೇನ್ ಕಡ್ಡಿ ತೊಗೊಂಡೈತಿ, ತಿಕ್ಕೋದೈತಿ ಬೇಷಂಗೆ. ಇವೊಬ್ಬ ಇವನ್ ಚಾಳಿ ಇವಂಗೆ ಬಿದ್ದತ್ರಿ. ಇಲ್ಲ ನೋಡ್ರಿ, ಇವನ್ ಚಾಳಿನ ಮುಂದೆ ಹೊಂಟಲ್ಲ, ಇವನ್ ಚಾಳಿ ಇವಂಗೆ ಬಿದ್ದತ್ರಿ. ನಾನು ಇದ್ದಂಗೆ ಇವರಿಬ್ಬರು ಚಾಳಿ ನನಗೆ ಯಾವ ಬೀಳುತ್ತೋ ಗೊತ್ತಿಲ್ಲ. ರನ್ನಿಂಗ್ ಹೋಗಿದ್ದೀವಿ ರೀ. ಈಗ ಇವರು ನನಗಿಂತ ಮುಂಚೆ ಹೋಗಿದ್ರು ರನ್ನಿಂಗಿಗೆ. ನಾನು ಸ್ವಲ್ಪ ಲೇಟಾಗಿ ಬಂದೆ. ನಮ್ಮ ಗೆಳೆಯರು ಏನೇ ಹೇಳ ಅಂತಾರೆ ಹೇಳೋ, ಏನೇ ಹೇಳಂತಿದ್ರಿ ಅದು ಮನೆ ಭಾಳ ಗುಡ್ಡ ನೀನು ಒಂದು 2 ಮನೆ ತಗೋಪ್ಪ ಅಂತ. ಬ್ಯಾಡ ದೋಸ್ತ, ಅಷ್ಟು ದೇವ್ರು ನಮಗೆ ಕೊಟ್ಟಿಲ್ಲ, ಬದುಕೋಷ್ಟು ಕೊಟ್ಟಾನ ಸಾಕು ನಮಗೆ ಅಷ್ಟೇ. ಮೊದಲು ಈ ಏರಿಯಾದಾಗ ರೀ ಬರ್ಬೇಕಂತ ಹೆದರ್ತಿದ್ವಿ ನಾವು. ಹೊಸ ಸ್ಕೂಟಿ ಈಗೇನು ಬ್ಯಾಡ ದೋಸ್ತ. ಹಾಯ್ ರಾಜಗಳು, ರಾಜವಲಿ, ಓಯ್ ಒಲ್ಯಾ ಬಿಡು, ನಡಿ. ವಿಡಿಯೋದಾಗ ಬರೋ ಅವಕಾಶ ಕಳ್ಕೊಂತದ್ದು ವಿಡಿಯೋದಾಗ ಬರೋದು. ಫೇಮಸ್ ಹಾಕಿದ್ದೀರಿ ನೀ ಹಾಯ್ ಎಂದಿದ್ದು ನಾಳೆ. ಇದು ಹತ್ತಿ ಬರ್ತೈತಲ್ಲ ಹೊರಗೆ ಬೆಳೆಯೋದು, ಅದ್ರೊಳಗೆ ಬೀಜ ಇರ್ತಾವ. ಬೀಜಕ್ಕೆ ವ್ಯಾಲ್ಯೂ ಐತೆ, ಹತ್ತಿ ವ್ಯಾಲ್ಯೂ ಇರ್ತದೆ. ಹತ್ತಿ ವ್ಯಾಲ್ಯೂ ಐತ್ಲಿ. ಬೀಜಕ್ಕೆ ವ್ಯಾಲ್ಯೂ ನಮ್ಮ ವ್ಯೂವರ್ಸಿಗೆ ಕೇಳ, ಬೀಜಕ್ಕೆ ವ್ಯಾಲ್ಯೂ ಐತೆ ಹತ್ತಿ ವ್ಯಾಲ್ಯೂ ಐತೆ ಅಂತ ಕೇಳ. ಬೀಜ ತೊಗೊಂಡ್ರೆ ಅದಕ್ಕೆ ಭಾಳ ವ್ಯಾಲ್ಯೂ ಐತೆ ಅಂತ ಏನಪ್ಪ ನಮಗೂ ಗೊತ್ತಿಲ್ಲ. ಐಡಿಯಾ ಸೈಡ್ ತೆಗಿತಾರಂತ, ಅದ್ರೊಳಗೆ ಬೀಜ ಇರ್ತದೆ ರೌಂಡ್, ಅದು ತೊಗೊಂಡು ತೂಕ ಮಾಡ್ತಾರಂತ, ಅದಕ್ಕೆ ಭಾಳ ವ್ಯಾಲ್ಯೂ ಐತೆ ಅಂತ ನಾ ಕೇಳಿದ್ದೆ. ಟೈಮ್ ನೋಡಿ ಎಷ್ಟಾಯ್ತು ಟೈಮಿಗೆ. ಹಾಂ ದೋಸ್ತ, ನಮ್ದು ಈಗ ನೆಕ್ಸ್ಟ್ ಪ್ಲ್ಯಾನ್ ಏನಂತಂದ್ರೆ ಇವರು ಚಲೋ ಅಂತ ಹಲ್ ತಿಕ್ಕೋಣ ಅಂತ. ನಾನು ಆಲ್ರೆಡಿ ಹಲ್ ತಿಕ್ಕೊಂಡು ಬಂದೀನಿ ರೀ. ಇನ್ನೇನು ಜಳಕ ಮಾಡೋದು ಒಂದೇ ಬಾಕಿ ಐತಿ. ಇದೇನಾಯ್ತು ಅದಕ್ಕೆ ನಮ್ಮ ವ್ಯೂವರ್ಸಿಗೆ ಬೆಸ್ಟ್ ನೋಡಿದೆ. ನಾವು ಮಾತಾಡೋದು ನೋಡ್ತಾರೆ, ಈ ಕಡೆ ಅಡ್ಡಾಡೋದು ನೋಡ್ತಾರೆ. ರೋಡ್ ನೋಡ್ರಿ, ಆಜು ಬಾಜು ಎಷ್ಟು ಚಂದ ಹೂವು ಬೆಳೆದವ್ರಿ. ಆದ್ರೆ ಒಂದು ಏನೋ ಕ್ಲೈಮೇಟ್ ಭಾರಿ ಇವತ್ತು ಸೂಪರಾಗಿ ಕ್ಲೈಮೇಟ್ ಐತಿ. ಏನೋ ಆಗಲಿ ಹೊಂಟ್ರ ಅಂದ್ರೆ ಏನೋ ಒಂದು ಸ್ವರ್ಗದಾಗ ಹೊಂಟಂಗೆ ಅನ್ಸತೈತಿ. ಯಾಕಂದ್ರೆ ನಿನ್ನೆ ರಾತ್ರಿ ಚಲೋಂತ ಮಳೆ ಬಡ್ದೈತಿ. 6 ಗಂಟೆಯಿಂದ 6:30 8 ತನಕ ಚಲೋಂತ ಮಳೆ ಬಡ್ದೈತಿ. ಆಮೇಲೆ ಮಧ್ಯಾಹ್ನ ಚಲೋಂತ ಮಳೆ ಬಡ್ದೈತೆ. ನೀವು ಏನ ಅಂತ ನೋಡ್ರಿ, ಮದುವೆ ಆದವ್ರಿಪ್ಪ ಏನು ಬೇಕಾರಂತಾರೆ. ಮದುವೆ ಆದವ್ರಿ ಏನು ಬೇಕಾರಂತಾರೆ, ಅನ್ಲಿ ಅನ್ನಿಸ್ಕೊಂತೀವಿ ಆಗ್ಲಾರ್ದವ್ರಿ. ತೋರ್ಸ ದಬಾಸಿ ಹಾರ್ಡ್ ವರ್ಕ್ ಮಾಡಕತ್ತಾನ್ರಿ. ಹಾರ್ಡ್ ವರ್ಕ್ ಅಂದ್ರೆ ದಬಾಸಿ ಮಾಡಕತ್ತಾನ, ಹಿಂಗಾಗಿ ಮಾತಾಡ್ತಾನ್ರಿ. ಜಿಮ್ ಅನ್ನೋರಿ ಮತ್ತೆ ಬೇರೆ ವಾಕಿಂಗ್ ಬರ್ತಾನ, ಬರೀ ಬ್ಲಾಗ್ ಮಾಡಿದ್ದೆ ಅದು ಮಾಡಿದ್ದೆ ಮಾಡ್ತಾನ. ಇವ ಮೈ ಮ್ಯಾಗ ಬಿದ್ದಂಗೆ ಮಾಡಿದ್ನಲ್ಲ ಮರಿ ಅವ. ನಮ್ಮ ಹುಲಿ ಹೆಂಗೆ ಹೊಟ್ಟಕೊಂಡಿಲ್ಲ ಮುಂದೆ. ನಮ್ಮ ವ್ಯೂವರ್ಸ್ಗೆ ಹಾಯ್ ಅಂತೇಳು. ನಮಸ್ಕಾರ ರೀ. ನೀ ಏನು ಹಲ್ ತಿಕ್ಕಂತಿಲ್ಲ ಗೌರೀಶ, ಪ್ಯೂರ್ ಆಯುರ್ವೇದಿಕ್. ಅವನ ಬಾಯಾಗ ಹುಳ, ಹಲ್ಲಾಗ ಹುಳ ಬೀಳಿ ನೋಡೋಣಂತ ಒಂದು ಟೈಮ್ನಾಗ ರೀ. ಅದನ್ನಲ್ಲ ಮರ ಎಂತ ಕಂಡೀಷನ್ ಮಕ್ಕಳು ಮನ್ಯಾಗಿನ ಪ್ಲೇಟ್ ಉಳಿಸ್ತಾರ, ಬ್ರಷ್ ಕತ್ತು ಉಳಿಸ್ತಾರಪ್ಪ. ನೋಡಿ ದೋಸ್ತ, ತಿಳ್ಕೊಂಡವ್ರಿಗೆ 108 ತಿಳ್ಕೊತಾರೆ. ನೀ ಕುಂತ್ರು ಅನ್ಕೊಂತಾರ, ನಿಂತರು ಅನ್ಕೊಂತಾರ. ಕುಂತ್ರ ಯಾಕೆ ಕುಂತಿ ಅಂತಾರ, ನಿಂತ್ರ ಯಾಕೆ ನಿಂತಿ ಅಂತಾರೆ. ಕೆಲಸ ಮಾಡಕಂತೆ ಕೆಲ್ಸಕ್ಕೆ ಹೊಂಟೆ ಅಂತಾರೆ, ಖಾಲಿ ಕುಂತ್ರೆ ಖಾಲಿ ಕುಂತಿ ಅಂತ ಹೇಳ್ತಾರೆ. ಅವ್ರನ್ನೆಲ್ಲ ನೋಡಿ ಕೇಟ ಸಂಸಾರ ಮಾಡೋಕ್ಕಾಗಿಲ್ಲ ದೋಸ್ತ. ನೀನೇನು ಹೇಳ್ತಿ ಇದಕ್ಕೆ? ಮೊದಲು ಯಾರು ಮೂಸ್ ನೋಡೋಕೆ ದಿಕ್ಕಿದ್ದಿಲ್ಲ. ಈಗ ನೋಡಿದ್ರೆ 15-20 ಲಕ್ಷ ಪ್ಲಾಟ್ ಆಗ್ಯಾವು. ಹೊಲ ಇದ್ದಾವ. ಇನ್ನೊಂದು 10 ವರ್ಷಕ್ಕೆ ಹೊಲ ಇದ್ದಾವ ಕೋಟ್ಯಾಧೀಶ್ವರ. ಹೊಲ ಸೈಟ್ ಇದ್ದವರೆಲ್ಲ ಕೋಟ್ಯಾಧೀಶ್ವರ. ಜಾಬ್ ಮಾಡೋರೆಲ್ಲ ನೋಡ್ರಿ. ನಾವು ಊರು ಬಿಟ್ಟು ರನ್ನಿಂಗ್ ಹೋಗಿದ್ವಿ. ಎಲ್ಲರೂ ಊರ ರನ್ನಿಂಗ್ ಮಾಡಿದ್ರೆ ನಾವು ಊರು ಬಿಟ್ಟು ರನ್ನಿಂಗ್ ಹೋಗಿ ನಾವು ಭಾಳ ಕೆಟ್ಟ ಒಳ್ಳೆ ಮಕ್ಕಳು ನಾವು. ಖುಷ್. ವೆಲ್ಕಮ್ ಟು ಗುಡ್ಡ. ಆರ್ಥಿಕ ಸ್ವಾಗತ ಪುರಸಭೆ ಗುಡ್ಡ.